ನಮಸ್ಕಾರ ವೀಕ್ಷಕರೇ. ಟ್ರ್ಯಾಕ್ ಹಾಡೋದು ಏನಕ್ಕೆ ಅಂದರೆ ಸಿಂಗರ್ಸು ಟ್ರ್ಯಾಕ್ ಹಾಡಿರ್ತಾರಲ್ಲ, ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಟ್ರ್ಯಾಕ್ ಹಾಡಿದ್ದು ಶಾಸ್ತ್ರಿ, ಟ್ರ್ಯಾಕ್ ಹಾಡಿದ್ದು ಚಂದ್ರಿಕಾ ಗುರುರಾಜ್ ಅವರು ಅಂತ ಹೇಳಿರ್ತೀನಿ. ಅದು ಯಾಕೆ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರುತ್ತೆ, ಆದರೂ ನಾನು ಹೇಳ್ತೀನಿ. ಆಗ ತುಂಬ ವರ್ಷಗಳ ಹಿಂದೆ ಸಿಂಗರ್ಸ್ನ ಕೂರಿಸ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ಗಳು ಅವ್ರು ಹೇಳ್ತಿದ್ರು ಈ ಥರ ಬೇಕು ಅಂತ ಹೇಳೋರು. ಅದು ತುಂಬ ಟೈಮ್ ತಗೊಳ್ಳೋದು. ಹಾಗಾಗಿ ಆಮೇಲೆ ಬಂದ ಒಂದು ವಿದ್ಯಮಾನ ಬದಲಾಗ್ತಿದ್ದಂಗೆ ಆ ಒಂದು ಕಾಲಘಟ್ಟದಲ್ಲಿ ಶುರುವಾಗಿದ್ದು ಟ್ರ್ಯಾಕ್ ಆಡೋದು ಏನಕ್ಕೆ ಅಂದರೆ ಸಿಂಗರ್ಸ್ ಬಂದು ಅಂದರೆ ಒರಿಜಿನಲ್ ಸಿಂಗರ್ಸ್, ಮೂಲ ಗಾಯಕರು ಅವ್ರು ಬಂದು ಕೂತ್ಕೊಂಡಾಗ ಈ ಟ್ರ್ಯಾಕು ಅದ್ಭುತವಾಗಿ ಆಡಿರ್ಬೇಕು, ಇವರು ಟ್ರ್ಯಾಕು ಕೂಡ ಚೆನ್ನಾಗಿ ಆಡಿರಬೇಕು, ಅವ್ರು ಅದನ್ನ ಪ್ಲೇ ಮಾಡಿ ತೋರಿಸ್ತಾರೆ. ಆಗ ಮೂಲ ಗಾಯಕರು ಆ ಭಾಷೆ ಎಲ್ಲ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪದಗಳನ್ನ ಅರ್ಥ ಮಾಡ್ಕೊಂಡು ಆಡ್ತಾರೆ. ಹಾಗೂ SPB ಅವರು, ಎಸ್ ಜಾನಕಿ ಅವರು, ಚಿತ್ರ ಅವರು, ಯೇಸುದಾಸ್ ಅವರು ಇವರೆಲ್ಲ ಟೈಮ್ಗೆ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ, ಅಷ್ಟು ಬ್ಯುಸಿ ಇರೋರು, ಎಲ್ಲ ಭಾಷೆಗಳು ಬ್ಯುಸಿ ಅಲ್ಲ ಅವರು. ಹಾಗಾಗಿ ಇಲ್ಲಿ ಟ್ರ್ಯಾಕ್ ಆಡ್ತಿದ್ರು. ಆ ಟೈಮಲ್ಲಿ ಶಾಸ್ತ್ರಿ ಅವರು, ರಾಜೇಶ್ ಕೃಷ್ಣನ್ ಅವರು, ಚಂದ್ರಿಕಾ ಗುರುರಾಜ್ ಅವರು ಇವರೆಲ್ಲ ಆಡ್ತಿದ್ರು. ಅದನ್ನ ತಗೊಂಡು ಶೂಟಿಂಗ್ ಹೋಗೋರು, ಅಲ್ಲಿ ಶೂಟಿಂಗ್ ಮಾಡ್ಕೊಬಂದು ಆಮೇಲೆ SPB ಅವರು, ಯೇಸುದಾಸ್ ಅವರು ಬಂದು ವಾಯ್ಸ್ ಮಿಕ್ಸ್ ಮಾಡೋರು, ಅದು ಒರಿಜಿನಲ್ ಆಗಿ ಆಡೋರು. ಅದು ಒಂದು ಕಾರಣ. ಅಕಸ್ಮಾತ್ ಸಿಂಗರ್ ಸಿಕ್ಕೇ ಇಲ್ಲ ನಮಗೆ, ಬ್ಯುಸಿ ಆಗ್ಬಿಟ್ರು ಅಂದ್ಕೊಳ್ಳಿ SPB ಅವರು, ಆ ಟೈಮಲ್ಲಿ ಯಾರು ಟ್ರ್ಯಾಕ್ ಆಡಿರ್ತಾರೋ ಅದನ್ನೇ ಬಳಸ್ಕೊಂಬಿಡೋರು, ಹಂಗೂ ಆಗಿದೆ. ಹಾಗಾಗಿ ಮಾಹಿತಿ ನಿಮ್ಗೆ ಹೇಳಬೇಕಿತ್ತು. ಈಗ ಒಬ್ಬರು ಸಿಂಗರ್ ಬಗ್ಗೆ ನಾನು ಮಾತಾಡಬೇಕು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಹಾಡುಗಳು ಹುಟ್ಟಕ್ಕೆ ಮೂಲ ಕಾರಣ ಅಂದರೆ ಒಂದು ಸ್ವಾರಸ್ಯ ಅಂತ ಏನಿಲ್ಲ. ಚಿತ್ರದ ಹೆಸರು ಕೆಂಪು ಗುಲಾಬಿ, 1990 ಬರೋದು. ವಿಜಯ್ ಡೈರೆಕ್ಟರು, ಸುಪ್ರಜಾ ಅವರು ನಿರ್ಮಾಪಕರು, ರಮೇಶ್ ಅವರು, ಅಂಬರೀಷ್ ಅವರೆಲ್ಲ ಆ್ಯಕ್ಟ್ ಮಾಡಿದಂಥ ಸಿನಿಮಾ. ನಾಯಕಿ ಪಾರಿಜಾತ ಅಂತ ಬಾಂಬೆ ಅವರು, ಮ್ಯೂಸಿಕ್ ಲಿರಿಕ್ಸ್ ಹಂಸಲೇಖ ಅವರು. ಇಲ್ಲಿ ಯೇಸುದಾಸ್ ಅವರು ಅದ್ಭುತವಾಗಿ ಆಡಿದ್ದಾರೆ, ಮನು ಅವರು ಅದ್ಭುತವಾಗಿ ಆಡಿದ್ದಾರೆ. ಒಂದು ಸಿಂಗರ್ ಬಗ್ಗೆ ನಾನು ಮಾತಾಡಬೇಕು, ನಮ್ಮೊಂದಿಗೆ ಇಲ್ಲ ಈಗ ಅವರು, ಸ್ವರ್ಣಲತಾ ಮೇಡಮ್. ಕೆಂಪು ಗುಲಾಬಿ ಅವರ ಮೊದಲ ಕನ್ನಡ ಸಿನಿಮಾ ಅಂತ ಮನೋಹರ್ ಸಾರಿ ಮಾಹಿತಿ ಕೊಡುವಾಗ ಹೇಳಿದ್ರು, ಹಂಸಲೇಖವರೇ ಫಸ್ಟ್ ಕರೆಸಿದ್ದವ್ರನ್ನ ಅಂತ. ಅವರು ಅದಕ್ಕಿಂತ ಮೊದಲು ತಮಿಳು, ಮಲಯಾಳಂ, ತೆಲುಗಲ್ಲಿ ಒಂದು 3000 ಹಾಡಾಡಿರ್ತಾರೆ, ತುಂಬ ಹೆಸರು ಮಾಡಿರ್ತಾರೆ ಸಣ್ಣ ವಯಸ್ಸಲ್ಲೇ. ಸಂಗೀತದ ಬಗ್ಗೆ ಅಷ್ಟು ಆಸಕ್ತಿ ಅವರಿಗೆ, ತುಂಬ ಸಂಕೋಚ ಸ್ವಭಾವ, ಯಾರೊಟ್ಟಿಗೆ ಜಾಸ್ತಿ ಬೆರೀತಿರ್ಲಿಲ್ಲ. ಬರೋದು, ರಿಹರ್ಸಲ್ ಮಾಡೋದು, ಆಡೋದು, ಹೋಗೋದು ಅಷ್ಟೇ ಮಾಡ್ತಿದ್ರು ಅವರು. ಅಷ್ಟು ಒಂದು ತುಂಬ ಮಾತು ಕಡಿಮೆ, ಕೆಲಸ ಜಾಸ್ತಿ. ಕೆಂಪು ಗುಲಾಬಿಲಿ ಹಾಡಿದ್ರು, ಅದ್ಭುತವಾಗಿ ಆಡೋದು. ಆಮೇಲೆ ರೆಹಮಾನ್ ಅವರು ಅವ್ರಿಗೆ ಹಿಂದಿಯೆಲ್ಲ ಅವಕಾಶ ಕೊಟ್ಟು ತುಂಬ ಹೆಸರು ಮಾಡಿದ್ರು. ಅವರು ತನ್ನ 37-38ನೇ ವಯಸ್ಸಲ್ಲೇ ತೀರ್ಕೊಂಡ್ಬಿಡ್ತಾರೆ, 2010 ತೀರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಉಸಿರಾಟ ಸಮಸ್ಯೆ ಇರುತ್ತೆ ಪಾಪ. ಹಾಗಾಗಿ ಅವರು ತುಂಬ ಕಾಲ ಉಳಿಯಲ್ಲ ನಮ್ಮೊಂದಿಗೆ. ಆದರೆ ಅವರ ಹಾಡು, ಅವರ ಧ್ವನಿ ನಮ್ಮ ಕಿವಿಲಿ ಯಾವತ್ತೂ ಗುನುಗ್ತಿರುತ್ತೆ, ಯಾವತ್ತೂ ನಾವು ಕೇಳ್ತಿರ್ತೀವಿ. ನೆನೆಸ್ಕೋಬೇಕು ಇವತ್ತು ಅವ್ರನ್ನೆಲ್ಲ ನಾವು. ಅಂದರೆ ಅವರು ಅವರ ಜೀವಿತಾವಧಿಯಲ್ಲಿ ಅವರು ಎಲ್ಲ ಭಾಷೆಯಲ್ಲೂ ಟೋಟಲ್ 6000 ಹಾಡಾಡಿ ಹೋಗಿದ್ದಾರೆ ನೋಡಿ. ಸ್ವರ್ಣಲತಾ ಮೇಡಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು, ನೆನೆಸ್ಕೋಬೇಕು ಇವತ್ತು ಅವ್ರನ್ನ. ಇಲ್ಲಿ ಚಾಮುಂಡೇಶ್ವರಿಯಲ್ಲಿ ರೆಕಾರ್ಡಿಂಗ್ ಆಗ್ತಿರುತ್ತೆ, ಒಂದು ಕಾಮಿಡಿ ಸನ್ನಿವೇಶ ಕೂಡ ಆಗುತ್ತೆ. ನಿರ್ಮಾಪಕರು ಕರ್ಕೊಂಬರ್ತಾರೆ ನಾಯಕಿನ, ಪಾರಿಜಾತ ಅಂತ ಬಾಂಬೆ ಅವರು, ಕನ್ನಡ ಅಷ್ಟು ಬರಲ್ಲ, ಕರ್ಕೊಬಂದು ಹಂಸಲೇಖ ಅವ್ರಿಗೆ ಪರಿಚಯ ಮಾಡಿಸ್ತಾರೆ. ಇವರು ಪಾರಿಜಾತ ಅಂತ ನಾಯಕಿ, ಸಿನಿಮಾ ನಾಯಕಿ ಅಂತ. ಆಗ ಹಂಸಲೇಖ ಅವ್ರು ತಕ್ಷಣ ಡೈಲಾಗ್ ಹೊಡಿತಾರೆ, ನೀವು ಹೋಗಿದ್ದು ಕೆಂಪು ಗುಲಾಬಿ ತರಲಿಕ್ಕೆ, ತಗೊಬಂದಿದ್ದು ಪಾರಿಜಾತನ, ಹೆಂಗಿದು ಅಂತಾರೆ. ನಾಯಕಿ ಗೊತ್ತಾಗಲ್ಲ, ಕನ್ನಡ ಬರಲ್ವಲ್ಲ, ಮುಖ ನೋಡ್ತಿರ್ತಾರೆ. ಆಗ ಡೈರೆಕ್ಟ್ರು ಅವ್ರಿಗೆ ಅರ್ಥ ಮಾಡಿಸ್ತಾರೆ, ಸಿನಿಮಾದ ಹೆಸರು ಕೆಂಪು ಗುಲಾಬಿ, ನಿಮ್ಮ ಹೆಸರು ಪಾರಿಜಾತ, ಅದಕ್ಕೆ ತಮಾಷೆ ಮಾಡ್ತಾರೆ ಹಂಸಲೇಖ ಅವರು ಅಂತ. ಅದೊಂದು ಕಾಮಿಡಿ ಸನ್ನಿವೇಶ. ಉಪೇಂದ್ರ ಅವ್ರಿಗೆ ಹೇಳ್ತಾರಲ್ಲ ಪ್ರಜಾಕಿಯ ಪ್ರಜೆಗಳೇ ರಾಜರು ಅಂತ, ಈ ಒಂದು ಕೆಂಪು ಗುಲಾಬಿ ಒಂದು ಹಾಡಲ್ಲಿ ಬರುತ್ತೆ ಆ ಸಾಲು ನೋಡಿ. 30 ವರ್ಷ ಒಂದು ಹಿಂದೆ ಹಂಸಲೇಖ ಅವರು ಬರೆದಿದ್ದಾರೆ, ಪ್ರಜೆಗಳೇ ರಾಜರು ಮತಗಳೇ ವೀರರು ಅಂತ. ಕನ್ವರ್ ಲಾಲ್ ಅಂತೇಳಿ ಹಾಡು ಮನೋಹರ್ ಆಡಿದ್ದು. ಈ ಮೈಯಿ ಗಂಟದು ಮೋಸ ವಂಚನೆಯ ಸೂತಕ, ಈ ಕೈ ಗಂಟಿದೆ ಕೊಟ್ಟು ಪಡೆಯುವ ಜಾತಕ ಅಂತೆಲ್ಲ ಬರೆದಿದ್ದಾರೆ. ಹಂಸಲೇಖ ಅವರು ಟೈಟ್ಲ್ ಇಟ್ಟು ಹಾಡು ಮಾಡೋದ್ರಲ್ಲಿ ತುಂಬ ಪ್ರತಿಭಾವಂತರು. ಕೆಂಪು ಗುಲಾಬಿ ಟೈಟಲ್ ಸಾಂಗ್ ಕೂಡ ಇದೆ. ಎಲ್ಲರೂ ಕೆಂಪು ಗುಲಾಬಿ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಸ್ವರ್ಣಲತಾ ಮೇಡಮ್ ಅವರ ನೆನೆಸ್ಕೊಳ್ಳಿ. ಥ್ಯಾಂಕ್ ಯು.